ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕಕ್ಕೆ ಸ್ವಾಗತ. ಇವತ್ತು ಲಿಂಗಾಷ್ಟಕದ ಅರ್ಥವನ್ನು ತಿಳ್ಕೊಳ್ಳೋಣ. ಲಿಂಗಾಷ್ಟಕದ ಮೊದಲನೇ ಮತ್ತು ಎರಡನೇ ಚರಣದ ಅರ್ಥ ಏನು ಅನ್ನೋದನ್ನು ಬಹಳ ಸರಳವಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಲಿಂಗಾಷ್ಟಕದ ಮೊದಲನೆಯ ಚರಣ ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಜನ್ಮಜ ದುಃಖ ವಿನಾಶಕ ಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಹೀಗಂದ್ರೆ ಏನು ಅಂತ ಸರಳವಾಗಿ ಕನ್ನಡದಲ್ಲಿ ತಿಳಿಸಿ ಹೇಳೋದಾದರೆ, ಬ್ರಹ್ಮ, ಮುರಾರಿ ಮತ್ತು ದೇವಾನುದೇವತೆಗಳಿಂದ ಅರ್ಚಿತವಾದ ಅಂದರೆ ಪೂಜಿಸಲ್ಪಟ್ಟ ಲಿಂಗವನ್ನು, ಇಲ್ಲಿ ಮುರಾರಿ ಅಂತಂದರೆ ಮುರ ಅನ್ನೋ ರಾಕ್ಷಸನನ್ನು ಸಂಹರಿಸಿದಂತಹ ವಿಷ್ಣುವಿನ ಬಗ್ಗೆ ಹೇಳ್ತಾ ಇರೋದು. ಹಾಗಾಗಿ ಬ್ರಹ್ಮ, ವಿಷ್ಣು ಮತ್ತು ದೇವಾನುದೇವತೆಗಳಿಂದ ಅರ್ಚಿತವಾದ ಅಂದರೆ ಪೂಜಿಸಲ್ಪಟ್ಟ ಲಿಂಗವನ್ನು, ನಿರ್ಮಲ ಭಾಸಿತ ಶೋಭಿತ ಲಿಂಗಂ ಅಂದರೆ ಸುಂದರವಾಗಿ ಪರಿಶುದ್ಧವಾಗಿ ಹೊಳಿತಾ ಇರುವಂಥ ಲಿಂಗವನ್ನು, ಜನ್ಮಾಂತರದಿಂದ ಬಂದ ದುಃಖವನ್ನು ಕಳೆಯುವ ಲಿಂಗವನ್ನು ಅಂದರೆ ಜನ್ಮಜ ದುಃಖ ವಿನಾಶಕ ಲಿಂಗಂ, ತತ್ಪ್ರಣಮಾಮಿ ಸದಾಶಿವಲಿಂಗಂ ಅಂದರೆ ಇಂತಹ ಸರ್ವಶ್ರೇಷ್ಠ ಲಿಂಗಕ್ಕೆ ನಾನು ನಮಿಸುತ್ತೇನೆ, ವಂದಿಸುತ್ತೇನೆ ಅಂತ ಅರ್ಥ. ಇನ್ನು ಲಿಂಗಾಷ್ಟಕದ ಎರಡನೇ ಚರಣ ದೇವಮುನಿ ಪ್ರವರಾರ್ಚಿತ ಲಿಂಗಂ ಕಾಮದಹನ ಕರುಣಾಕರಲಿಂಗಂ ರಾವಣ ದರ್ಪ ವಿನಾಶಕಲಿಂಗಂ ತತ್ಪ್ರಣಮಾಮಿ ಸದಾಶಿವಲಿಂಗಂ. ಹೀಗಂದ್ರೇನು ಅಂತ ನೋಡೋದಾದರೆ, ಸರ್ವಶ್ರೇಷ್ಠರಾದ ದೇವರ್ಷಿಗಳಿಂದ ಪೂಜಿಸಲ್ಪಟ್ಟ ಲಿಂಗ, ಕಾಮ ಅಂದರೆ ಮನ್ಮಥನನ್ನು ಭಸ್ಮ ಮಾಡಿದ ಕರುಣಾಸಾಗರನೂ ಆದ, ರಾವಣನ ಅಹಮ್ಮನ ನಾಶ ಮಾಡಿದ ಲಿಂಗ ಇದು. ಇಂತಹ ಸದಾಶಿವಲಿಂಗಕ್ಕೆ ನಾನು ಭಕ್ತಿಪೂರ್ವಕವಾಗಿ ನಮಿಸ್ತೀನಿ ಅನ್ನೋದು ಇದರ ಅರ್ಥ. ಇನ್ನು ಲಿಂಗಾಷ್ಟಕದ ಮುಂದಿನ ಚರಣಗಳ ಅರ್ಥವನ್ನು ನಮ್ಮ ಮುಂದಿನ ವಿಡಿಯೋದಲ್ಲಿ ನಿಮಗಾಗಿ ತಿಳಿಸ್ಕೊಡ್ತೀನಿ. ನಮಸ್ಕಾರ ಸ್ನೇಹಿತರೆ, ಹ್ಯಾಪಿ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನನ್ನು ಒತ್ತಿ. ವಿಡಿಯೋಗಳ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮೂಲಕ ತಿಳಿಸಿ.